ನಿಮ್ಗೆ ಏನಾದ್ರು 30,000 ಒಂದು ಒಳ್ಳೆ ಡಿಸ್ಪ್ಲೇ, ಕರ್ವ್ ಡಿಸ್ಪ್ಲೇ ಬೇಕಾ, ಅದ್ರ ಜೊತೆಗೆ ಗೇಮಿಂಗು ಬೇಕಾ, ಅದ್ರ ಜೊತೆಗೆ ಕ್ಯಾಮ್ರಾನು ಬೇಕಾ, ಅದ್ರ ಜೊತೆಗೆ ವಾಟರ್ ರೆಸಿಸ್ಟೆನ್ಸ್ ಸಹ ಬೇಕಾ, ಹಂಗಾರೆ ಈಗ ಒಂದು ಫೋನ್ ತಂದಿದ್ದೀನಿ. ಫುಲ್ ವಿಡಿಯೋ ನೋಡಿ. ಹಲೋ ಎಲ್ರಿಗೂ ನಮಸ್ಕಾರ, ಕನ್ನಡದ ಟೆಕ್ ಗೌಡ್ರು ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಹೊಸದು ಅಂತನಾ, ಇವತ್ತು ಬಂದ್ಬಿಟ್ಟು ಮೋಟೋರೋಲಾ H50 Pro ನ ಅನ್ಬಾಕ್ಸಿಂಗ್ ಮಾಡಿದ್ವಿ, ಅದ್ರ ಜೊತೆಗೆ ರಿವ್ಯೂ ಮಾಡಿದ್ವಿ. ಇದ್ರದ್ದು ಅನ್ಬಾಕ್ಸಿಂಗ್ ಬಂದ್ಬಿಟ್ಟು ಏನು ಹೊಸದಾಗಿ ಮಾಡ್ತಲ್ಲ, ಫ್ಲಿಪ್ಕಾರ್ಟ್ ಅವ್ರು ಆಲ್ರೆಡಿ ಓಪನ್ ಬಾಕ್ಸ್ ಡೆಲಿವರಿ ಮಾಡೇ ಮಾಡ್ಕೊಡ್ತಾರೆ. ಅದಕ್ಕೋಸ್ಕರ ಏನಿದ್ರು ರಿವ್ಯೂ ಮಾಡ್ತಾ ಇದೀವಿ ಅಂತ ಹೇಳ್ಬೋದು, ಅದ್ರ ಜೊತೆ ಅನ್ಬಾಕ್ಸಿಂಗು ಸಹ ಮಾಡ್ಕೊಡ್ತೀವಿ. ಮೋಟೋರೋಲಾ H50 Pro ಲಾಂಚ್ ಆಗಿರೋದು ಈಗ ನಮ್ಮ ಹ್ಯಾಂಡ್ಸ್ ಆನಿಗೆ ಬಂದಿದೆ. ಇದ್ರ ರಿವ್ಯೂ ಏನಿದೆ, ಹೆಂಗಿದೆ ಮೊಬೈಲು, ಡಿಸ್ಪ್ಲೇ ಹೇಗಿದೆ, ಸ್ಪೀಕರ್ ಏನಿದೆ, ಚಾರ್ಜ್ ಹೆಂಗಿದೆ, ಗೇಮ್ ಹೆಂಗಿದೆ, ಎಲ್ಲನೂ ತೋರಿಸ್ಕೊಡ್ತೀವಿ. ನೋಡಿ ರಿವ್ಯೂನ, ಅದಾದ್ಮೇಲೆ ಕನ್ಕ್ಲೂಷನ್ಗೆ ಬಂದು ತೊಗೊಳ್ಳೋ ಬೇಡ ಅಂತ ಡಿಸಿಷನ್ ತೊಗೊಳ್ಳಿ. ಇನ್ನು ಇದ್ರ ವೆಯ್ಟ್ ಬಗ್ಗೆ ಬಂದರೆ ತುಂಬ ಲೈಟ್ ವೆಯ್ಟ್ ಅನ್ನಿಸ್ತಿದೆ. ನೋಡೋಣ ಎಷ್ಟು ಗ್ರಾಮ್ ಬರುತ್ತೆ ಅಂತ. 188 ಗ್ರಾಮ್ ಬಂದಿದೆ, ಅಂದರೆ ಲೈಟ್ ವೆಯ್ಟ್ ಸೈಡು. ಅದ್ರ ಜೊತೆಗೆ ಇದ್ರ ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚು 1.5K ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ. ಇದ್ರ ನೋಡ್ಬೋದು ನೀವು, ಫುಲ್ ಕರ್ವ್ ಅಮೋಲೆಡ್ ಡಿಸ್ಪ್ಲೇ ಇದು ಆ್ಯಕ್ಚುಲಿ. ಅದ್ರ ಜೊತೆಗೆ ಇದರಲ್ಲಿ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರಾಗಿ ಬರುತ್ತೆ. ಅದ್ರ ಜೊತೆಗೆ ಇದ್ರದ್ದು ಸ್ಪೀಕರ್ಸ್ ಬಂದ್ಬಿಟ್ಟು ಡಾಲ್ಬಿ ಅಟ್ಮಾಸ್ ಅಂದರೆ ಡ್ಯುಯಲ್ ಸ್ಪೀಕರ್ಸ್ ಇರುತ್ತೆ, ಒಂದು ಈ ಸೈಡು ಒಂದು ಈ ಸೈಡು. ಇದ್ರ ಚಾರ್ಜಿಂಗ್ ಸ್ಪೀಡ್ ಬಂದ್ಬಿಟ್ಟು 67 ವ್ಯಾಟು ಆ್ಯಂಡ್ ಬ್ಯಾಟ್ರಿ ಪವರ್ ಬಂದ್ಬಿಟ್ಟು 4500 mAh. ಅದ್ರ ಜೊತೆಗೆ 67 ವ್ಯಾಟ್ ಬಂದ್ಬಿಟ್ಟು ಮಾಮೂಲಿ ಚಾರ್ಜರ್ ಅಲ್ಲ, ಗ್ಯಾನ್ ಚಾರ್ಜರು. ನಿಮಗೆ ತೋರಿಸ್ತೀನಿ ನಾನು ಒಂದು ಗ್ಯಾನ್ ಚಾರ್ಜರ್ಗೂ ಮತ್ತು ಮಾಮೂಲಿ ಚಾರ್ಜರ್ಗೆ ಎಷ್ಟಿರುತ್ತೆ ಡಿಫ್ರೆನ್ಸ್ ಅಂತ. ಇನ್ನು ಇದ್ರ ಕ್ಯಾಮ್ರಾ ಬಗ್ಗೆ ಬಂದರೆ 3 ಕ್ಯಾಮ್ರಾ. ಇದರಲ್ಲಿ ಒಂದು ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲು, ಪೋರ್ಟ್ರೇಟ್ ಲೆನ್ಸ್ ಬಂದ್ಬಿಟ್ಟು 10 ಮೆಗಾ ಪಿಕ್ಸೆಲು, ಇನ್ನು ಅಲ್ಟ್ರಾವೈಡ್ ಬಂದ್ಬಿಟ್ಟು ಪ್ಲಸ್ ಅದ್ರ ಜೊತೆ ಮ್ಯಾಕ್ರೋನು ಸೇರಿದೆ, ಅದು 13 ಮೆಗಾ ಪಿಕ್ಸೆಲು. ಇನ್ನು 10MP ಬಂದ್ಬಿಟ್ಟು ಪೋರ್ಟ್ರೇಟ್ ಲೆನ್ಸು, ಆರಾಮಾಗಿ ಪೋರ್ಟ್ರೇಟ್ ಶಾರ್ಟ್ಸ್ನ ಆರಾಮಾಗಿ ಸಖತ್ತಾಗಿ ತೆಗಿಬೋದು. ಆಮೇಲೆ ಇನ್ನು ಫ್ರಂಟ್ ಬಂದರೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ. ಇವಾಗ ಜಸ್ಟ್ ಒಂದು ಫೋಟೋ ತೆಕ್ಕೊಂಡೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂದರೆ ಬೆಳ್ಳಿ ಗೊತ್ತಾಯಿದ್ದೀನಿ ಆಯ್ತು. ಆಮೇಲೆ ಇದ್ರ ಪ್ರೊಸೆಸರ್ ಬಂದುಬಿಟ್ಟು 7S Gen 3 ಕ್ವಾಲ್ಕಮ್ ಅವ್ರದ್ದು. ಅದ್ರ ಜೊತೆಗೆ ಇದ್ರದ್ದು ಆರ್ಕಿಟೆಕ್ಚರ್ ಬಿಲ್ಡ್ ಆಗಿರೋದು 4nm ಅಲ್ಲಿ, ಅಂದರೆ ನಿಮಗೆ ಬ್ಯಾಟ್ರಿ ಎಫಿಷಿಯೆಂಟ್ ಅದು ಸಖತ್ತಾಗಿರುತ್ತೆ. ಆಮೇಲೆ ಇದು 7S Gen 3 ನಿಯರ್ಲಿ 1 ಮಿಲಿಯನ್ ANTUTU ಸ್ಕೋರ್ನ ಕೊಡುತ್ತೆ, ಅಂದರೆ ನಿಮ್ಮ ಗೇಮಿಂಗ್ ಪ್ರೊಸೆಸರ್ ಸಹ ಮಸ್ತಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು, ಇದು ನಂದಲ್ಲ ಫೋನು, ನಂದಾಗಿದ್ದರೆ ಪಕ್ಕ ನೀರೊಳಗೆ ಎಚ್ತಾ ಇದ್ದೆ. ವಾಟರ್ ರೆಸಿಸ್ಟೆನ್ಸ್ ಫೋನ್ ಇದು, ಪಕ್ಕ ಆರಾಮಾಗಿ ಹೆಚ್ಬೋದು ನೀವು, ತಲೆ ಕೆಡಿಸ್ಕೋಬೇಡಿ. ಆದಮೇಲೆ ಇದ್ರದ್ದು ಮೇಯ್ನು ಯು ಐ ಬಂದ್ಬಿಟ್ಟು ಎಷ್ಟು ಕ್ಲೀನಾಗಿದೆ ಅಂತ ಅಂದರೆ ಯಾವುದೇ ಥರ ಬ್ಲೋಟ್ ಪೇರ್ ಸಿಗಲ್ಲ. ಅಂದರೆ ಬಿಡ್ದಿಲ್ದಿರೋ ಆ್ಯಪ್ಸು ಈಗ ರಿಯಲ್ಮಿ ಮೊಬೈಲ್ಸ್ ಎಲ್ಲ ಸಿಗ್ತಾವಲ್ಲ, ಲೈಕ್ ಆರ್ಟ್ ಆ್ಯಪ್ಸು ಮತ್ತು ಗೇಮ್ ಆ್ಯಪ್ಸ್ ಅಂತೆಲ್ಲ ಎಕ್ಸ್ಟ್ರಾ ಆ್ಯಪ್ಸು, ಇದರಲ್ಲಿ ಏನಿಲ್ಲ. ಕ್ಲೀನ್ ಅಂದರೆ ಕ್ಲೀನ್ ಯು ಐ. ನಾವೊಂದು PUBG ಒಂದು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಅದು ಬಿಟ್ರೆ ಇನ್ನೆಲ್ಲ ಫುಲ್ ಕ್ಲೀನ್ ಅಂದರೆ ಕ್ಲೀನ್ ಯು ಐ ಕೊಡ್ತಾರೆ. ಇನ್ನು ಚಾರ್ಜಿಂಗ್ ಬಂದರೆ ಇದು 68 ವ್ಯಾಟ್ ಚಾರ್ಜಿಂಗು. ಸೊ ನೀವು ಆ್ಯಕ್ಚುಲಿ ಡಿವೈಸ್ ಬಂದ್ಬಿಟ್ಟು 120 ವ್ಯಾಟ್ ತನಕ ಸಪೋರ್ಟ್ ಆಗುತ್ತೆ. ಬಟ್ ಬಾಕ್ಸಲ್ಲಿ ಸಿಗ್ತಾರೆ 68 ವ್ಯಾಟು. ಬಟ್ ಹೈಯರ್ ವೇರಿಯಂಟಿಗೆ ಹೋದರೆ 125 ವ್ಯಾಟ್ ಚಾರ್ಜರ್ ಸಿಗುತ್ತೆ. ಈಗ ಸಿಕ್ಕಿರೋ 68 ವ್ಯಾಟ್ ಇದೇನು ಲೋಕಲ್ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಡಿ. ಗ್ಯಾನ್ ಚಾರ್ಜರು, ಅಂದರೆ ಮೋರ್ ಬ್ಯಾಟ್ರಿ ಎಫಿಷಿಯೆಂಟು ಮತ್ತು ಹೀಟ್ ಆಗಲ್ಲ. ನೋಡ್ಬೋದು ನೀವು ಎಷ್ಟು ಸೈಜು. ಇನ್ನು ನಿಮಗೆ ಸ್ಯಾಮ್ಸಂಗ್ 65 ವ್ಯಾಟ್ ಸೇಮ್ ತೋರಿಸ್ತೀನಿ ಎಷ್ಟಿದೆ ಅಂತ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಂಪ್ಯಾರಿಸನ್ ಡಿಫ್ರೆನ್ಸ್ ಇದೆ ಅಂತ. ಎಷ್ಟು ದೊಡ್ಡದಿದೆ, 65 ವ್ಯಾಟ್ ಇದು 68 ವ್ಯಾಟು. ಇದು ಗ್ಯಾನ್ ಚಾರ್ಜರು, ಇದು ನಾರ್ಮಲ್ ಚಾರ್ಜರು, ನೀವೇ ನೋಡ್ಬೋದು. ಇನ್ನು ಇದ್ರ ಪ್ರೈಸಿಂಗಿಗೆ ಬಂದರೆ ಇದು ಫ್ಲಿಪ್ಕಾರ್ಟಲ್ಲಿ 32,000ಗೆ ಲಿಸ್ಟ್ ಆಗಿದೆ. ಇನ್ನು ನಾವೇನಾದ್ರು ಒಂದು ಒಳ್ಳೆ, ಈಗ ಮಾಮೂಲಿ ICICI ಕಾರ್ಡ್, HDFC ಕಾರ್ಡ್ ಹಾಕ್ತೀನಿ ಅಂದರೆ 2,000 ಆಫ್ ಆಗುತ್ತೆ. ಇದು ನಮಗೆ ಬಿದ್ದಿರೋದು 30,000. ಇನ್ನು ಯಾವ್ದಾದ್ರು ಫ್ಲಿಪ್ಕಾರ್ಟ್ ಆಕ್ಸಿಸ್ ಕಾರ್ಡ್ ಯಾವ್ದಾದ್ರು ಇತ್ತು ಅಂತಂದರೆ 3,500 ತನಕ ಡಿಸ್ಕೌಂಟ್ ಸಿಗುತ್ತೆ. ಅಲ್ಲಿಗೆ ಇನ್ನೂ 1,500 ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಇನ್ನು ವರ್ತ್ ಇದೆಯೋ ಇಲ್ಲೋ ಅಂತ ಕೇಳಿದ್ರೆ, ಇನ್ನು ಯಾಕಂತಂದರೆ ನೀವು ಹೊರಗಡೆ ಏನಾದ್ರು ತೊಗೊಂಡೋಗ್ತೀರಾ ಈ ಮೊಬೈಲ್ನ ಅಂತ ಅಂದ್ಬಿಟ್ಟು, ಇಲ್ಲ ಒಂಚೂರು ಕಾಲ್ ಮಾಡೋಕ್ಕೆ ಅಂತ ಹಿಂಗೆ ಇಟ್ಕೋತೀರಾ ಅಂದರೂ ಯಾರಾದರೂ ನೋಟಿಸ್ ಮಾಡೇ ಮಾಡ್ತಾರೆ. ಕಲರ್ ಅಂತೂ ಚೆನ್ನಾಗಿದೆ, ಲ್ಯಾವೆಂಡರ್ ಬ್ಲೂ ಇದು. ಅದಾದಮೇಲೆ ವೀಗನ್ ಲೆದರ್, ಯಾರಿಗಾರು ಕೈ ಕೊಟ್ಟರೆ ನೀವು ಫೀಲ್ ಮಾಡ್ಬೋದು ಅಷ್ಟು ವೀಗನ್ ಲೆದರ್. ಅದಾದಮೇಲೆ ಇದು 188 ಗ್ರಾಮ್ಸ್ ಇದೆ. ಸೊ ಲೈಟ್ ವೆಯ್ಟು, ತುಂಬ ಕಂಪ್ಯಾಕ್ಟಿಬಿಲಿಟಿ ಇರುತ್ತೆ. ಆ್ಯಂಡ್ ಎಷ್ಟು ಸೈಜ್ ಬೇಕು ಅಷ್ಟೇ ನೋಡಿ, ಎಲ್ಲ ಸೈಜಿಗೂ ಆಗುತ್ತೆ ಮೊಬೈಲ್ ಇದು. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಅಷ್ಟು ಕಂಪ್ಯಾಕ್ಟಿಬಿಲಿಟಿ ಇದು. ಕ್ಯಾಂಡಿ ಬಾರ್ ಡಿಸೈನ್ ಅಂತಾರಲ್ಲ ಆ ಥರ ಇದೆ. ಇನ್ನು ಫೈನಲ್ ರೆಡಿಟ್ ಬಂದರೆ ಆರಾಮಾಗಿ ತೊಗೊಬೋದು. ಅಂದರೆ ಕ್ಯಾಮ್ರಾನೂ ಬೇಕು, ಗೇಮಿಂಗೂ ಬೇಕು, ಮಲ್ಟಿಮೀಡಿಯಾನೂ ಬೇಕು. ಲೈಕ್ ಓವರ್ ಆಲ್ ಒಂದು ಫೋನ್ ಹುಡುಕ್ತಿದ್ರೆ 30,000 ರೇಂಜಲ್ಲಿ ಬಡ್ಜೆಟ್ ಫೋನು ಅಂತ, ಬೆಸ್ಟ್ ಫೋನು ತಗೊಳೋರು ಖುಷಿಯಿಂದ ತೊಗೋಬೋದು ಆರಾಮಾಗಿ. ಇನ್ನೇನಾದರೂ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಟೆಕ್ ಗೌಡ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಹಾಕಿ, ಶೇರ್ ಮಾಡಿ. ಏನಾದ್ರು ಫೀಡ್ಬ್ಯಾಕ್ ಇದ್ರೂ ಸಹ ಕಮೆಂಟಲ್ಲಿ ತಿಳಿಸಿ.